ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಜಾರಿಗೊಳಿಸಿದ ರಾಜ್ಯ ಆರೋಗ್ಯ ಇಲಾಖೆ. ಸುಪ್ರೀಂ ಐತಿಹಾಸಿಕ ತೀರ್ಪು. ದೇಶದಲ್ಲೇ ಎರಡನೇ ರಾಜ್ಯ ಕರ್ನಾಟಕ, ಮೊದಲು ಕೇರಳ. ಮಾರಣಾಂತಿಕವಾಗಿ ಅನಾರೋಗ್ಯದಿಂದ ಜೀವರಕ್ಷಕ ಔಷಧಿಯ ಚಿಕಿತ್ಸೆಗೆ ಸ್ಪಂದಿಸದ, ಬದುಕುವ ಭರವಸೆ ಇಲ್ಲದಿರುವ ರೋಗಿಗಳಿಗೆ ಆದೇಶ ಅನ್ವಯಿಸುತ್ತದೆ. ಅಡ್ವಾನ್ಸ್ ಮೆಡಿಕಲ್ ಡೈರೆಕ್ಟಿವ್ ಅಂದರೆ ಭವಿಷ್ಯದಲ್ಲಿ ರೋಗಿಯು ತನ್ನ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಇಚ್ಛೆಯನ್ನು ದಾಖಲಿಸಬಹುದಾದ ದಾಖಲೆಯಾಗಿದೆ. ಬಿಬಿಎಂಪಿ ರಾಜರಾಜೇಶ್ವರಿ ವಲಯ ಕೆಂಗೇರಿ ಉಪವಿಭಾಗದ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 130 ವಲ್ಗೇರಳ್ಳಿ ಗ್ರಾಮದ ಪಾರಸ್ ಮನೆ ಅಪಾರ್ಟ್ಮೆಂಟ್ನಲ್ಲಿ ಆಸ್ತಿ ಮಾಲೀಕರಿಗೆ ಅನುಕೂಲವಾಗಲೆಂದು ಬಿಬಿಎಂಪಿ ಝೋನಲ್ ಕಮಿಷನರ್ ಆದ ಡಾಕ್ಟರ್ ಸತೀಶ್ ಬಿಸಿ, ಜಾಯಿಂಟ್ ಕಮಿಷನರ್ ಆದ ಡಾಕ್ಟರ್ ಆರ್ತಿ ಆನಂದ್ ಹಾಗೂ ಎಆರ್ಒ ಸದಾನಂದ್, ಆರ್ಒ ಲೋಕಮಾತಾ ಹಾಗೂ ಇತರ ಸಿಬ್ಬಂದಿಗಳು ಈ ಖಾತಾ ಮೇಳವನ್ನು ಆಯೋಜಿಸಿದ್ದರು. ಅವರು ನೋಡಿಕೊಂಡು ಅಪ್ರೂವಲ್ ಕೊಟ್ಟ ನಂತರ ನಿಮಗೊಂದು ಇಪಿಡಿ ಇದರ ಲಾಭವನ್ನು ಆಸ್ತಿ ಮಾಲೀಕರು ಸದುಪಯೋಗಪಡಿಸಿಕೊಂಡರು. ಹಾಗೆ ಸ್ಥಳದಲ್ಲೇ ಈ ಖಾತಾವನ್ನು ವಿಲೇವಾರಿ ಮಾಡುವ ಮೂಲಕ ಆಸ್ತಿ ಮಾಲೀಕರಿಗೆ ನೆರವು ಮತ್ತು ಖಾತಾ ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ಮಾಹಿತಿಯನ್ನು ಅಧಿಕಾರಿಗಳು ಆಸ್ತಿ ಮಾಲೀಕರಿಗೆ ತಿಳಿಸಿದರು. ಇದೊಂದು ಬಹಳ ಉತ್ತಮವಾದ ಕಾರ್ಯಕ್ರಮವಾಗಿದ್ದರಿಂದ ದೃಶ್ಯ ಮಾಧ್ಯಮವು ಪ್ರಶಂಸಿಸುತ್ತದೆ. ಬೆಂಗಳೂರಿನ ಬಸವೇಶ್ವರ ನಗರ ಬಸವವನ ಸಭಾಂಗಣದಲ್ಲಿ ಆರ್ಟಿಐ ಕಾರ್ಯಕರ್ತರು ಸಭೆಯನ್ನು ಹಮ್ಮಿಕೊಂಡಿದ್ದರು. ಇದು ಮುಖ್ಯವಾಗಿ 20ಕ್ಕೂ ಹೆಚ್ಚು ಆರ್ಟಿಐ ಕಾರ್ಯಕರ್ತರನ್ನು ಕಪ್ಪು ಪಟ್ಟಿಗೆ ಸೇರಿಸಿರುವ ಕುರಿತು ರಾಜ್ಯ ಮಾಹಿತಿ ಆಯೋಗ ಆಯುಕ್ತರ ಕ್ರಮವನ್ನು ವಿರೋಧಿಸಿ ಫೆಬ್ರವರಿ 6ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂರುವ ಕುರಿತು ಚರ್ಚೆ ನಡೆಸಲಾಯಿತು. ಫ್ರೀಡಂ ಪಾರ್ಕಲ್ಲಿ ನಮ್ಮದೇ ಒಂದು ಹೋರಾಟ ಇದೆ. ಇವೆಲ್ಲ ಆರ್ಟಿ ಆ್ಯಕ್ಟಿವಿಸ್ಟ್ಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿರೋನ್ನ ಇಮಿಡಿಯೇಟಾಗಿ ಅವ್ರನ್ನ ರಿಮೂವ್ ಮಾಡಬೇಕು. ಪ್ಲಸ್ ನಮ್ಮ ಕಡೆಯಿಂದ ಸುಮಾರು ಹೋರಾಟಗಳನ್ನು ಬರ್ತಿದ್ದಾರೆ. ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ವತಿಯಿಂದ ಇವತ್ತು ಬೆಂಗಳೂರಿನ ಸದಸ್ಯರಿಗೆ ಒಂದು ಸಪ್ರೇಟ್ ಆದ ಒಂದು ಮೀಟಿಂಗ್ ಮಾಡಬೇಕು. ಯಾಕೆಂದರೆ ನಾವು ನಿರಂತರವಾಗಿ ನೋಡೋದು ಬೆಂಗಳೂರಲ್ಲಿ ಹೋರಾಟಗಾರರು ಕಮ್ಮಿ ಆಗ್ತಿದ್ದಾರೆ, ಸಾಮಾಜಿಕ ಜವಾಬ್ದಾರಿಯನ್ನು ಕ್ವಶನ್ ಮಾಡೋರು ಕಮ್ಮಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನ ಸದಸ್ಯರಿಗೆ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಅಂದರೆ ಬೆಂಗಳೂರು ಪ್ರಾಪರ್ಲಿರ್ತಕ್ಕಂಥ ನಮ್ಮ ಮಾಹಿತಿ ಬಳಕೆದಾರರೇನಿದ್ದಾರೆ ಇವರಿಗೆ ಒಂದು ವಿಶೇಷ ತರಬೇತಿಯನ್ನು ನೀಡಿ ಹೋರಾಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವಂಥ ಒಂದು ಮನವರಿಕೆ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಬಸವ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನು ಅಂತಂದರೆ 6ನೇ ತಾರೀಕು ಒಂದು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕು. ಯಾವ ವಿಷಯವಾಗಿ ಅಂತಂದರೆ ಇತ್ತೀಚೆಗೆ ಆಯೋಗದ ಆಯುಕ್ತರುಗಳು ಬಂದ್ಬಿಟ್ಟು ಸುಮಾರು ಜನನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ಅದು ಅವಕಾಶ ಇಲ್ಲದೇ ಇದ್ದರೂ ಹಾಕಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಇದು ತಪ್ಪು, ಕಾನೂನಲ್ಲಿ ಅವಕಾಶವೂ ಇಲ್ಲ. ಅದನ್ನು ನಾವು ಖಂಡಿಸಬೇಕಾದ್ರೂ ಕೂಡ ನಮ್ಮ ಕರ್ತವ್ಯ. ಖಂಡಿತ. ಈಗ ನಿಮಗೇನೆಂದರೆ ಇದು ಕಾನೂನಾತ್ಮಕವಾಗಿ ಇವರು ಈ ಥರ ಸ್ಟೆಪ್ ತಗೊಳ್ಳೋದ್ರಿಂದ ಹೋರಾಟಗಾರರಿಗೆ ಹಿನ್ನಡೆಯಾಗುತ್ತಾ ಅಥವಾ ಇದು ಮತ್ತೊಂದಿಷ್ಟು ನಮ್ಮನ್ನು ಹೋರಾಟ ಮಾಡುವಂಥ ಶಕ್ತಿಯನ್ನು ಹೆಚ್ಚಿಸುತ್ತಾ? ಇಲ್ಲ, ಕಾನೂನು ರೀತಿಯ ಹೋರಾಟ ಮಾಡಿದಾಗ ನಮ್ಮ ಬಲ ಹೆಚ್ಚುತ್ತೆ. ಕಾನೂನಿಗೆ ಬೆಲೆ ಇದೆ, ಕಾನೂನು ಇದ್ದೂ ಇದೆ.